ಮಾಡಿದ್ದಾರೆ ರಾಜ್ಯಪಾಲರು. ಸಂಜೆ 6:30ಕ್ಕೆ ವಿಜಯ್ ಭೇಟಿಗೆ ಸಮಯ ನಿಗದಿ ಮಾಡಿದ್ದಾರೆ. ರಾಜ್ಯಪಾಲರನ್ನ ಟಿವಿಕೆ ಮುಖ್ಯಸ್ಥ ವಿಜಯ್ ಭೇಟಿಯಾಗಲಿದ್ದಾರೆ. ಕೇರಳಂ ಪ್ರವಾಸವನ್ನ ಕೈಗೊಂಡಿದ್ದಂತಹ ರಾಜ್ಯಪಾಲರು ಪ್ರವಾಸವನ್ನ ರದ್ದು ಮಾಡಿ ವಿಜಯ್ ಭೇಟಿಗೆ ಸಮಯ ನೀಡಿದ್ದಾರೆ. ಸಂಜೆ 6:30ಕ್ಕೆ ವಿಜಯ್ ಭೇಟಿಗೆ ಸಮಯ ನಿಗದಿಯಾಗಿದೆ. ರಾಜ್ಯಪಾಲರನ್ನ ಟಿವಿಕೆ ಮುಖ್ಯಸ್ಥ ವಿಜಯ್ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಭೇಟಿಯಾಗಲಿದ್ದಾರೆ. ಗವರ್ನರ್ ನಡೆಗೆ ತಮಿಳುನಾಡಿನಲ್ಲಿ ಸಾಕಷ್ಟು ಆಕ್ರೋಶ ವ್ಯಕ್ತವಾಗಿದೆ. ಆತ್ಮಹತ್ಯೆಗೂ ಕೂಡ ಪ್ರಯತ್ನವನ್ನ ಪಟ್ಟಿದ್ದಾರೆ. ಪೆಟ್ರೋಲ್ ಸುರ್ಕೊಂಡು ಆತ್ಮಹತ್ಯೆಗೆ ಯತ್ನಿಸಿದ್ದಾರೆ. ಕೈ ಕುಯ್ದುಕೊಂಡು ಆತ್ಮಹತ್ಯೆಗೆ ಯತ್ನಿಸಿದ್ದಾರೆ. ವಿಜಯ್ ಅಭಿಮಾನಿಗಳು ಕಣ್ಣೀರ್ ಹಾಕ್ತಿದ್ದಾರೆ. ನಾವು ವಿಜಯ್ಗೆ 108 ಕ್ಷೇತ್ರಗಳಲ್ಲಿ ಗೆಲುವು ಕೊಟ್ಟರೂ ಕೂಡ ವಿಜಯ್ ಮುಖ್ಯಮಂತ್ರಿ ಆಗ್ಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಗವರ್ನರ್ ಹಕ್ಕು ಮಂಡನೆಗೆ ಅವಕಾಶವನ್ನ ಮಾಡಿಕೊಡ್ತಾ ಇಲ್ಲ ಅಂತ ಹೇಳಿ ಸಾಕಷ್ಟು ಆಕ್ರೋಶ ವ್ಯಕ್ತವಾಗಿದೆ ತಮಿಳುನಾಡಿನಲ್ಲಿ. ಈ ನಿಟ್ಟಿನಲ್ಲಿ ಇವಾಗ ಬಹುಮತವನ್ನ ಪಡೆದು ಮ್ಯಾಜಿಕ್ ನಂಬರ್ ಅನ್ನ ದಾಟಿ ವಿಜಯ್ ಹಕ್ಕು ಮಂಡನೆಗೆ ಅವಕಾಶವನ್ನ ಕೇಳಿದ್ರು ಕೂಡ ಇವತ್ತು ಆಗೋದಿಲ್ಲ ಅಂತ ಹೇಳಿ ಕೇರಳ ಪ್ರವಾಸವನ್ನ ರಾಜ್ಯಪಾಲರು ಕೈಗೊಂಡಿದ್ರು. ಆದ್ರೆ ಸಾಕಷ್ಟು ಆಕ್ರೋಶ ವ್ಯಕ್ತವಾದ ಹಿನ್ನೆಲೆ ರಾಜ್ಯಪಾಲರು ಕೇರಳ ಪ್ರವಾಸವನ್ನ ರದ್ದುಗೊಳಿಸಿದ್ದಾರೆ. ಸಂಜೆ 6:30ಕ್ಕೆ ವಿಜಯ್ ಭೇಟಿಗೆ ಅವಕಾಶವನ್ನ ಮಾಡಿಕೊಟ್ಟಿದ್ದಾರೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ವಿಜಯ್ ರಾಜ್ಯಪಾಲರನ್ನ ಭೇಟಿಯಾಗ್ತಾರೆ. ಹಕ್ಕು ಮಂಡನೆಯನ್ನ ಮಾಡ್ತಾರೆ. 118 ಶಾಸಕರು ಸಹಿ ಮಾಡಿರುವಂತಹ ಶಾಸಕರ ಪತ್ರಗಳನ್ನ ತಗೊಂಡ್ ಬನ್ನಿ ಅಂತ ಹೇಳಿದ್ರು. ಹೀಗಾಗಿ 3 ಬಾರಿ ವಾಪಸ್ ಆಗಿದ್ರು ವಿಜಯ್. 3 ಬಾರಿ ಗವರ್ನರ್ ಅವರನ್ನ ಭೇಟಿ ಮಾಡಿದ್ರು ಕೂಡ ಹಕ್ಕು ಮಂಡನೆಗೆ ಅವಕಾಶ ಸಿಕ್ಕಿರ್ಲಿಲ್ಲ. ನಿನ್ನೆ ರಾತ್ರಿ ವಿಜಯ್ಗೆ ಅವಕಾಶ ಸಿಕ್ಕಿ ಆಯ್ತು, ಹಕ್ಕು ಮಂಡನೆಗೆ ಅವಕಾಶ ಸಿಕ್ಕಿದೆ, ಇನ್ನೇನು ಪ್ರಮಾಣ ವಚನವನ್ನ ಸ್ವೀಕಾರ ಮಾಡ್ತಾರೆ ಇವತ್ತು ಅಂತ ಹೇಳಿ ಅಭಿಮಾನಿಗಳು ಹರ್ಷೋದ್ಗಾರ ಮುಗಿಲು ಮುಟ್ಟಿತ್ತು. ಸಂಭ್ರಮಾಚರಣೆಯನ್ನ ಮಾಡ್ತಾ ಇದ್ರು ತಮಿಳುನಾಡಿನಾದ್ಯಂತ. ಆದ್ರೆ ಬೆಳಿಗ್ಗೆ ಆಗೋಷ್ಟರಲ್ಲೇ ಮತ್ತೆ ಎಲ್ಲ ಉಲ್ಟಾ ಆಗಿತ್ತು. ಈಗ ರಾಜ್ಯಪಾಲರ ಭೇಟಿಗೆ ಅವಕಾಶವನ್ನ ಮಾಡಿಕೊಡಲಾಗಿದೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ವಿಜಯ್ ರಾಜಭವನಕ್ಕೆ ತೆರಳುತ್ತಾರೆ. ಹಕ್ಕು ಮಂಡನೆಗೆ ಅವಕಾಶವನ್ನ ಮಾಡಿಕೊಡ್ತಿದ್ದಾರೆ ರಾಜ್ಯಪಾಲರು. ವಿಸಿಕೆ ಮತ್ತು ಮುಸ್ಲಿಂ ಲೀಗ್ ಎರಡೂ ಕೂಡ ಇಬ್ಬಿಬ್ಬರು ಶಾಸಕರು ವಿಜಯ್ ಬೆನ್ನಿಗೆ ನಿಂತಿದ್ದಾರೆ. ಆದರೆ ಸಾಕಷ್ಟು ಕಂಡೀಷನ್ಗಳನ್ನ ಹಾಕಿದ್ದಾರೆ. ವಿಸಿಕೆ ಪಕ್ಷ ಅಂತೂ 2 ಕ್ಷೇತ್ರದಲ್ಲಿ ಗೆಲುವು ಸಾಧಿಸಿದ್ರು ಕೂಡ ಈ ಬಾರಿ ತಮಿಳುನಾಡಿನಲ್ಲಿ ಕಿಂಗ್ ಮೇಕರ್ ರೀತಿಯಾಗಿ ವರ್ತನೆಯನ್ನ ಮಾಡ್ತು. ನಮ್ಗೆ ಡಿಸಿಎಂ ಪಟ್ಟವೇ ಬೇಕು ಅಂತ ಹೇಳಿ ಪಟ್ಟು ಹಿಡಿದಿತ್ತು. ಇಲ್ಲೂ ಕೂಡ 2 ಡಿಸಿಎಂ ಹುದ್ದೆಗಳ ಸೃಷ್ಟಿಯಾಗುವಂತಹ ಸಾಧ್ಯತೆ ಇದೆ ಅನ್ನುವಂತಹ ಮಾತುಗಳು ಕೇಳಿ ಬರ್ತಾ ಇದೆ. ರಿಸಲ್ಟ್ ಬಂದಂತಹ ಮರುದಿನವೇ ಕಾಂಗ್ರೆಸ್ನ 5 ಶಾಸಕರು ಕೂಡ ಬೆಂಬಲವನ್ನ ವ್ಯಕ್ತಪಡಿಸಿದ್ರು. ಕಾಂಗ್ರೆಸ್ ಟಿವಿಕೆಗೆ ಸಪೋರ್ಟ್ ಮಾಡುತ್ತೆ, ತಮಿಳುನಾಡಿನ ಜನಾದೇಶ ಇದೆ, ತಮಿಳುನಾಡಿನ ಮುಖ್ಯಮಂತ್ರಿ ಆಗ್ಬೇಕು ವಿಜಯ್ ಅಂತ ಹೇಳಿ ಅವಕಾಶವನ್ನ ಮಾಡಿಕೊಟ್ಟಿದ್ದಾರೆ. ಹಾಗಾಗಿ ನಾವು ಟಿವಿಕೆ ಪಕ್ಷಕ್ಕೆ ಬೆಂಬಲವನ್ನ ನೀಡ್ತೇವೆ ಅಂತ. ಆದ್ರೆ ನಂತರ ಕಮ್ಯುನಿಸ್ಟ್ ಪಾರ್ಟಿಗಳು ಕೂಡ ಯಾವುದೇ ಒಂದು ಷರತ್ತನ್ನ ಹಾಕದೆ 4 ಜನ ಶಾಸಕರು ಕೂಡ ಟಿವಿಕೆಗೆ ಅವಕಾಶವನ್ನ ಮಾಡಿಕೊಟ್ರು, ಬೆಂಬಲಿಸಿದ್ರು. ಆದ್ರೆ ವಿಸಿಕೆ ಮತ್ತು ಮುಸ್ಲಿಂ ಲೀಗ್ಗಳು ಕೊನೆ ಹಂತದವರೆಗೂ ಕೂಡ ಪಟ್ಟು ಹಿಡಿದಿದ್ವು. ಈಗ ಕೊನೆಗೂ ಕೂಡ ಅವಕಾಶ ಸಿಕ್ಕಿದೆ.